ಆರ್ಟ್ ಆಫ್ ಲಿವಿಂಗ್ ವಿರುದ್ಧ 100 ಎಕರೆ ಅಕ್ರಮ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಸಮತಾ ಸೈನಿಕ ದಳ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಆಗ್ರಹ ಕೂಡ ಮಾಡಿತ್ತು. ಇದೀಗ ಹೋರಾಟಕ್ಕೆ ದೊಡ್ಡ ಗೆಲುವು ಕೂಡ ಸಿಕ್ಕಿದೆ. ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸೋಕೆ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಸರ್, ಆರ್ಟ್ ಆಫ್ ಲಿವಿಂಗ್ ಇದೊಂದು ಆಧ್ಯಾತ್ಮಿಕವಾದಂತಹ ಸಂಸ್ಥೆ. ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ಆದರೆ ಇದರಿಂದ ರಾಜಕೀಯ ಏನಾದರೂ ಇದೆಯಾ ಅಥವಾ ಕಾನೂನು ಉಲ್ಲಂಘನೆ ಆಗಿದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯ ಕೂಡ ಹೊರಬರಬೇಕಾಗಿದೆ. ಈಗಾಗಲೇ 1981ರಲ್ಲೇನೋ ಈ ಸಂಸ್ಥೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗಿಂದಲೂ ಈ ಒಂದು ಸಂಸ್ಥೆ ಮೇಲ್ಗಡೆ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದ್ದಾವೆ. ಒಂದಷ್ಟು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡ್ರು, ಒಂದಷ್ಟು ಬಡವರ ಭೂಮಿಯನ್ನು ಕಿತ್ಕೊಂಡ್ರು, ಇವರೇ ಬೇಲಿ ಹಾಕೊಂಡ್ಬಿಟ್ರು, ಪ್ರಭಾವಿಗಳನ್ನೆಲ್ಲ ಇವರು ತೆಕ್ಕೆಗೆ ಹಾಕೊಂಡ್ಬಿಟ್ರು ಅನ್ನುವಂಥದ್ದನ್ನು ಮೊದಲಿಂದನೂ ಆರ್ಟ್ ಆಫ್ ಲಿವಿಂಗ್ ಮೇಲ್ಗಡೆ ಒಂದು ಆರೋಪ ಬರ್ತಾನೆ ಇತ್ತು. ಇದು ಸಹಜವಾಗಿ ಬಂದಿರುವಂಥದ್ದು. 296 ಎಕರೆ ಸರ್ವೆ ನಂಬರ್ 46ರಲ್ಲಿ ಒಂದಷ್ಟು ಎಕರೆ ಜಮೀನನ್ನು ಇವರು ಲೀಸ್ಗೆ ಹಾಕೋತಾರೆ. 30 ವರ್ಷ ಕಳೆದ 2015ರಲ್ಲೇ ಮುಗಿದಿದೆ. ಎಷ್ಟು ಆ ಲೀಸ್ ಅಮೌಂಟು ಅಂತಂದರೆ ತಿಂಗಳಿಗೆ ವರ್ಷಕ್ಕೆ 500 ರೂಪಾಯಿ ಲೆಕ್ಕದಲ್ಲಿ ಲೀಸ್ ಹಾಕ್ಕೊಂಡು 30 ವರ್ಷ ಕಳೆದಾದ ಮೇಲೂ ಕೂಡ ಈಗಲೂ ಅದೇ ಲೀಸಿನ ಜಾಗವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಆರೋಪ. ಒಂದಷ್ಟು ಎಲ್ಲವೂ ಸೇರಿದಂತೆ 296 ಎಕರೆ ಜಾಗವನ್ನು ಬಡವರ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಇವರು ಕಬಳಿಸ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವಂಥ ಆರೋಪ. ಜಿ ಪರಮೇಶ್ವರ್ ಅವರ ಹತ್ರ ಸಮತಾ ಸೈನಿಕ ದಳದವರು ಹೋಗಿದ್ದಾರೆ. ಸಮತಾ ಸೈನಿಕ ದಳದ ಸ್ನೇಹಿತರುಗಳು ಎಲ್ಲರೂ ಮುಖಂಡರುಗಳೆಲ್ಲರೂ ಸೇರಿಕೊಂಡು ಆ ಹೋರಾಟಕ್ಕೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗ್ತಾರೆ. ಅದರ ಫಲವಾಗಿ ಕಂದಾಯ ಇಲಾಖೆ SIT ರಚನೆಗೆ ಒತ್ತಾಯ ಮಾಡುತ್ತೆ. ಇವತ್ತು 11 ಅಧಿಕಾರಿಗಳು ಮತ್ತು ಮುಖಂಡರುಗಳನ್ನು ಸೇರಿಸ್ಕೊಂಡು ಒಂದು SITಯನ್ನು ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿಗಳು ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ವೆಂಕಟರಮಣಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ನಾಗರಾಜ್ ಅವರೊಳ ಮಾತಾಡ್ತಾ ಇದ್ದೀನಿ, ಕರ್ನಾಟಕ ನ್ಯೂಸ್ ಬಿಟ್ಟಿಂದ. ಇದೀಗ ಆರ್ಟ್ ಆಫ್ ಲಿವಿಂಗಲ್ಲಿ ಕಳೆದ 5 ದಿನದಿಂದ ತಾವು ಹೋರಾಟ ಮಾಡಿದ್ರೆ ಇವತ್ತು 6ನೇ ದಿನ. ಒಂದು ಖುಷಿ ವಿಚಾರ ಏನಂತಂದರೆ ತಮ್ಮ ಹೋರಾಟದ ಫಲವಾಗಿ SIT ರಚನೆ ಆಯಿತು. ಈ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ? ತುಂಬಾ ನಮ್ಗೆ ಸಂತೋಷ ಆಗಿದೆ. ಸದ್ಯದ ಮಟ್ಟಿಗೆ ಸಂತೋಷದ ವಿಚಾರನೇ ಇದು. ಯಾಕೆ ಅಂತ ಹೇಳಿದ್ರೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಯಾವಾಗ ಬಂತು ಸುಮಾರು 30-40 ವರ್ಷಗಳ ಹಿಂದೆ, ಆವತ್ತಿಂದಲೂ ಸಹ ಭ್ರಷ್ಟಾಚಾರದಲ್ಲಿ ತುಂಬಾ ತುಳುಕಾಡ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ ನ ಜಮೀನುಗಳು ಒತ್ತುವರಿ ಆಗಿರ್ಬೋದು, ಅಲ್ಲಿ ಅಕ್ರಮ ಚಟುವಟಿಕೆಗಳಾಗಿರ್ಬೋದು, ಎಲ್ಲದಕ್ಕೂ ಬಹಿರಂಗ ಸತ್ಯವಾಗಿದೆ. ಆದ್ರೆ ಯಾರಿಗೂ ಸಹ ಇದುವರೆಗೂ ಯಾರು ಅಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಮಾಡಿರಲಿಲ್ಲ. ಯಾರಿಗೂ ಗೆಲುವು ಸಿಕ್ಕಿರ್ಲಿಲ್ಲ ಅಷ್ಟು ಸುಲಭವಾಗಿ. ಇವತ್ತು ನಮಗೆ ಏನೋ 2 ವರ್ಷಗಳ ಹಿಂದೆ ನಿಮ್ಗೊಂದು ವಿಚಾರ ಹೇಳ್ತೀನಿ ನಾನು. ಇವತ್ತು 2 ವರ್ಷಗಳ ಹಿಂದೆ ನಾವು ಅಲ್ಲಿ ಒಬ್ಬ ಅಜ್ಜಿ ಅಂದ್ರೆ BM ಕಾವಲು ಸರ್ವೆ ನಂಬರ್ 136 ಬರ್ಬಿಟ್ಟು ರಂಗಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ಅಜ್ಜಿ 80 ವರ್ಷದ ಅಜ್ಜಿಗೆ PTCL ಆದೇಶ ಮಾಡುತ್ತೆ. ಅಂದ್ರೆ PTCL ಕೇಸ್ ಹಾಕಿರ್ತಕ್ಕಂಥವ್ರು ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಅವರಲ್ಲ, ಬೇರೆಯವರು. ಅವ್ರ ಮೇಲೆ ಕೇಸ್ ಮಾಡಿ ಅಜ್ಜಿಗೆ ಆದೇಶ ಆಗುತ್ತೆ. ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ. ತಹಸೀಲ್ದಾರ್ ಅವರು ಜಮೀನು ಬಿಟ್ಕೊಳಕ್ ಬಂದ್ರೆ ಆಗಿನ ದಕ್ಷಿಣ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬರ್ತಾರೆ. ನಾವು ಅಲ್ಲಿ ಹೋಗ್ತೀವಿ. ಕನಿಷ್ಠ ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಅಲ್ಲಿರ್ತಕ್ಕಂಥ ಅಂಗರಕ್ಷಕರು, ಪ್ರೈವೇಟ್ ಅಂಗರಕ್ಷಕರು, ಒಬ್ಬ ತಹಸೀಲ್ದಾರ್ ಅಂದ್ರೆ ತಾಲೂಕು ದಂಡಾಧಿಕಾರಿಗಳು, ಅವ್ರನ್ನು ಸಹ ಒಳಗಡೆ ಬಿಡೋದಿಲ್ಲ. ಆಗ ನಾವು ಅಲ್ಲಿನ ರಾಮನಗರ SP ಅವ್ರು ಆಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ, ಆಗ ಅವ್ರಿಗೆ ಫೋನ್ ಮಾಡಿ ಅವರು ಬಂದು 4 ಜನರಿಗೆ ಮಾತ್ರ ಒಳಗಡೆ ಬಿಡ್ತಾರೆ. ಹೋಗಿ ನಮ್ಗೆ ಜಾಗ ಗುರ್ಸ್ಕೊಡ್ತಾರೆ ಆ ಅಜ್ಜಿಗೆ. ಆದ್ರೆ ಇದುವರೆಗೂ ಆ ಅಜ್ಜಿಗೆ ಹಸ್ತಾಂತರ ಮಾಡಕ್ ಆಗಿಲ್ಲ ಜಿಲ್ಲಾಡಳಿತ ಕೈಯಲ್ಲಿ, ಇನ್ನೂ ಆಗಿಲ್ಲ. ಇನ್ನೊಂದು ತಮಾಷೆ ವಿಚಾರ ಏನು ಅಂತ ಹೇಳ್ತೀರ, ಬಹಳ ವಿಚಿತ್ರ ಅನ್ಸುತ್ತೆ ಇದು. ಆ ಅಜ್ಜಿ ಸುಮಾರು 20-25 ವರ್ಷಗಳ ಹಿಂದೆ ಅವರ ಅಲ್ಲೇ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಕೆಲಸಕ್ಕಿರ್ತಾರೆ. ದಿನಕ್ಕೆ 100 ರೂಪಾಯಿ ಅವ್ರಿಗೆ ಕೂಲಿ ಕೊಡ್ತಾರೆ. ಪಾಪ ಅಂತ ಅಜ್ಜಿ ನಮ್ಮ ಅಜ್ಜಿ ಜಮೀನು ಸಹ ಹಾಕೊಂಡಿದ್ದಾರೆ ಇವತ್ತು.
ಇತ್ತು. ಆಮೇಲೆ ನಿಮ್ಗೆ ಕುಂಬಳಗೋಡ್, ಈ ಕಡೆ ಕುಂಬಳಗೋಡ್ ಆಗಿರ್ಬೋದು, BM ಕಾವಲು ಆಗಿರ್ಬೋದು, ಬೂದಿಪಾಳ್ಯ ಆಗಿರ್ಬೋದು, ಕಲಗಟ್ಟಪುರ ಆಗಿರ್ಬೋದು, ಕಗ್ಗಲಿಪುರ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಬಡವರ ರೈತರ ಜಮೀನುಗಳೆಲ್ಲ ಅವರು ಒತ್ತುವರಿ ಮಾಡ್ಬಿಟ್ಟಿದ್ದಾರೆ. ಒಟ್ಟು ಎಷ್ಟು ಜಮೀನು ಇವ್ರು ಕಬಳಿಕೆ ಮಾಡಿರೋದಂತ ಆರೋಪ ಇರುವಂತದ್ದು? ನಮ್ಮ ಅಂದಾಜು ನಮಗಿರ್ತಕ್ಕಂಥ ಖಚಿತ ಮಾಹಿತಿ ಪ್ರಕಾರ 270 ಎಕರೆ. 270 ಎಕರೆ. 270 ಎಕರೆ ನಮಗಿರ್ತಕ್ಕಂಥ ಮಾಹಿತಿ. ಆನ್ ರೆಕಾರ್ಡ್ ಎಷ್ಟಿದೆಯೋ ನಾವು ಗೊತ್ತಿಲ್ಲ. ಅದನ್ನ ಇವು ನಮ್ಮ DDLR ಆಗಿರ್ಬೋದು, TC ಅವರಾಗಿರ್ಬೋದು, ತಹಸೀಲ್ದಾರ್ ಅವರು ಸರ್ವೆ ಮಾಡಿದ್ದಾರೆ. ಯಾವಾಗ ನಮ್ಮ ಹೋರಾಟದ ಫಲವಾಗಿ ಡಿಸೆಂಬರ್ 25 ನವೆಂಬರ್ ತಿಂಗಳಲ್ಲಿ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿನೂ ಸಹ ಇಷ್ಟು ತಿಂಗಳಿಂದ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಗೊತ್ತಾಗಿ ಡಾಕ್ಯುಮೆಂಟ್ ಇದೆ. ಆದ್ರೆ ಇದುವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಆ ಒತ್ತುವರಿ ಬಿಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಾಹಸನು ಜಿಲ್ಲಾಡಳಿತ ಮಾಡಕ್ಕೆ ಭಯ ಬೀಳ್ತಾ ಇದೆ. ಇವತ್ತು ಯಾವುದೋ ದೊಡ್ಡ ಸಂಸ್ಥೆ ಮುಂದೆ ಒಂದು ಹೋರಾಟ ನಡೀತಾ ಇದೆ ಅಂದರೆ ಅನುಮಾನ ದೃಷ್ಟಿಯಿಂದ ನೋಡೋ ದಿನಗಳು ಇವತ್ತು. ನೀವು ಹೋರಾಟದ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಅವ್ರ ಹತ್ರ ಹೋಗಿ ಭೇಟಿ ಆಗ್ತೀರಿ, ಮನವಿ ಕೊಡ್ತೀರಿ. ಇವತ್ತು SIT ರಚನೆ ಆಗಿದೆ, ಭಾಳ ಖುಷಿ ಆಗುತ್ತೆ. ಹೋರಾಟ ಈ ಒಳ್ಳೆ ಹಾದಿಲಿದೆ ಅಂತ ಅನಿಸುತ್ತೆ. ನಾವು 17ನೇ ತಾರೀಕಿಂದ ಅನಿರ್ದಿಷ್ಟ ಕಾಲ ಧರಣಿ ಕುತ್ಕೊಂತೀವಿ ಅಂದಾಗ ಆರ್ಟ್ ಆಫ್ ಲಿವಿಂಗ್ ನ ಯಜಮಾನಿಕೆ ಏನಿದೆ, ಅಲ್ಲಿರ್ತ ಕೆಲಸ ಮಾಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅವರೆಲ್ಲ ನಮ್ಮನ್ನ ಕುತ್ತರಿಸಬಾರ್ದು, ಏನೇ ಆಗ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೊರಗೆ ಹೋಗ್ತಾರೆ. ಏನೋ ಆದೇಶ ತಂದು ಇಲ್ಲಿ ಸ್ಟೇ ತಂದು ಇವ್ರನ್ನ ಕುತ್ತರಿಸಬಾರ್ದು ಇಲ್ಲಿ ಅಂತ. ಆದ್ರೆ ನಾವು ನಮ್ಮಲ್ಲಿದ್ದಂತ ಒಂದು ತಂಡ ಇದೆ, ನಮ್ಮ ಗುಳುಕ್ಮಲೆ ಗೋಪಾಲ್ ಅವರಾಗಿರ್ಬೋದು, ಕೆಂಚೇವರಾಗಿರ್ಬೋದು, ಅರ್ಜುನ್ ಗೋಪಾಲ ಅವರಾಗಿರ್ಬೋದು, ಇವರು ಕಾನೂನಲ್ಲಿ ಮತ್ತು ಈ ತರ ವಿಚಾರಗಳಲ್ಲಿ ಒಂದು ಸ್ವಲ್ಪ ಪರಿಣತಿ ಹೊಂದಿದ್ದಾರೆ ನಮ್ಮ ಸಂಸ್ಥಾ ಸೈನಿಕರಲ್ಲಿ ರಾಜ್ಯ ನಾಯಕರು. ಅವರು ಇವರಿಗಿಂತ ಮುಂಚೆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ, ಸಿವಿಲ್ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಇವರ ಅರ್ಜಿ ಪರಿಗಣನೆ ಮಾಡಿದಿರ ಅವರು ಮಾಡಿ ಬಂದಿದ್ದಾರೆ, ಆಗಲೇ ಮಾಡಿದ್ರು. ನಿಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ, ಬಟ್ ನೀವು ಅದರಲ್ಲಿ ಚಾಣಾಕ್ಷರ ಇರೋದ್ರಿಂದ ಒಂದು ತಪ್ಪಿಸ್ಕೊಂಡು ಇವತ್ತು SIT ರಚನೆವರೆಗೂ ಬಂದು ನಿಂತ್ಕೊಂಡಿದೆ. ಆದ್ರೆ 17ನೇ ತಾರೀಕಿನ ನಾವು ಕುತ್ಕೋಬೇಕಂದ್ರೆ ನಮ್ಮ ತಂಡ 15ನೇ ತಾರೀಕಿಗೆ ಉಪಮುಖ್ಯಮಂತ್ರಿಗಳು ಭೇಟಿ ಆಗಿ ಅವರ ಅಗ್ರಹ ಕಚೇರಿಯಲ್ಲಿ ಭೇಟಿಯಾಗಿ ಅರ್ಧ ಗಂಟೆ ಕಾಲ ಅವರಿಗೆ ಎಲ್ಲ ವಿವರ ತಿಳಿಸ್ತೀವಿ ನಾವು. ಈ ತರ ಇದೆ ಸರ್, ನಮ್ಮ ಹೋರಾಟ ಹಿಂಗೆ 2 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಈ ತರ DDLR ಅವರು ಬಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದ್ರು ಇವರು ಜಿಲ್ಲಾಡಳಿತ ಹೋಗಿ ಅದನ್ನ ವಶಪಡಿಸ್ಕೊಳಕ್ ಇದಾಗ್ಲಿಲ್ಲ. ದಲಿತರದು, ಬಡವರದು, ಬಹಳಷ್ಟು ಜನ ಹಿಂದುಳಿದವರು, ಮುಸ್ಲಿಮಾನರದ್ದು ಸಮೇತ ಅವ್ರು ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ವಿವರವಾಗಿ ಹೇಳಿದಾಗ ಉಪಮುಖ್ಯಮಂತ್ರಿಗಳು ಬಹಳ ಇದರಿಂದ ಕೇಳಿಸ್ಕೊಂಡು ಆವತ್ತು ನಮಗೆ ಮುನ್ಸೂಚನೆ ಕೊಟ್ರು. ಇದನ್ನ ನಾವು SIT ತಂಡಕ್ಕೆ ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ರು. ಅಶ್ಯೂರೆನ್ಸ್ ಕೊಟ್ಟು ನಾವು ಯಾವತ್ತು 17ನೇ ತಾರೀಕಿಗೆ ಅಲ್ಲಿ ಕುತ್ಕೊಂತೀವೋ ಆವತ್ತೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಉಪಮುಖ್ಯಮಂತ್ರಿಗಳು ಆವತ್ತೇ ತನಿಖೆಗೆ ಆದೇಶ ಮಾಡ್ತಿದ್ದಾರೆ 17ನೇ ತಾರೀಕಿಗೆ. ಬಹಳ ಖುಷಿ ವಿಚಾರ. ಒಂದು ಸಂಘಟನೆಯಾಗಿ ಒಂದು ಸಾರ್ವಜನಿಕರ ಜೊತೆಗೆ ನಿಂತ್ಕೊಳ್ಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಇಟ್ಕೊಂಡು ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋ ಲೆಕ್ಕಕ್ಕೆ SIT ರಚನೆ ಆಗಿದೆ. ನಿಮ್ಮ ಹೋರಾಟಕ್ಕೆ ಜಯ ಸಿಗುವಂಥ ಹಾದಿಲಿದ್ದೀರಿ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಸಂಘಟನೆಗೆ. ಸಮತಾ ಸೈನಿಕ ದಳದ ಎಲ್ಲ ಮುಖಂಡರು, ಸದಸ್ಯರುಗಳು ಇವತ್ತು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಕೂತ್ಕೊಂಡಿರುವಂಥ ರೀತಿಗೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಾಕೋತಾರೆ, ಧರಣಿಯನ್ನು ಕೂತ್ಕೊಳ್ತಾರೆ, ರಾತ್ರಿ ಪಂಜಿನ ಮೆರವಣಿಗೆಯನ್ನು ಮಾಡಿಕೊಳ್ತಾರೆ. ಅದಾದ ನಂತರದಲ್ಲಿ ಸೇರಬೇಕು. ನಾವು ಇಲ್ಲಿ ಎಷ್ಟೇ ದೊಡ್ಡವ್ರ ಮುಂದೆ ಬಾಯಿ ಬಡ್ಕೊಂಡ್ರು, ಎಷ್ಟೇ ಇವರು ದಪ್ಪ ಚರ್ಮದವರಿಗೆ ಗಮನಕ್ಕೆ ಹೋಗೋದಿಲ್ಲ ಅಂತ ತಿಳಿದಂಥ ಈ ನಾಯಕರುಗಳು, ಹೋರಾಟ ಹೊಸದಲ್ಲ, ಎಲ್ಲರೂ ಅನುಭವಿಸ್ತಾ ಹೋರಾಟಗಾರರೇ ಇದ್ದಾರೆ. ಸಮತಾ ಸೈನಿಕ ದಳದ ಈ ಎಲ್ಲ ನಾಯಕರುಗಳು ಹೋಗಿ ಪರಮೇಶ್ವರ್ ಅವರನ್ನ ಗಮನಕ್ಕೆ ತರ್ತಾರೆ. ಪರಮೇಶ್ವರ್ ಅವ್ರ ಗಮನದ ಮೂಲಕ ಒಂದಷ್ಟು ಇದು ದೊಡ್ಡ ಮಟ್ಟದ ಸಮಿತಿಯನ್ನು 11 ಜನ ನುರಿತರನ್ನು ಸೇರಿಸಿ, ಅಧಿಕಾರಿಗಳನ್ನು ಸೇರಿಸಿ ಈ SIT ರಚನೆ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಆರ್ಟ್ ಆಫ್ ಲಿವಿಂಗಿಗೆ ಇದೊಂದು ದೊಡ್ಡ ಹೊಡೆತ ಆಗುವಂಥ ಕೇಸಾಗಿ ಪರಿಣಮಿಸಲಿ ಅನ್ನುವಂಥ ಮಾತು ಹೇಳ್ತಾ ಈ ಒಂದು ವಿಚಾರ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.